ಅಭ್ಯರ್ಥಿ ಘೋಷಿಸಿರುವ ಬಿಜೆಪಿ ಗೆಲುವಿಗಾಗಿ ರಣತಂತ್ರ ಅಂದ್ರೆ ಸರ್ಕಾರದ ಏನು ಎರಡು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಇನ್ನೂ ಕೂಡ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷವೇ ಘೋಷಣೆ ಮಾಡಿಲ್ಲ. ಅದಕ್ಕಿಂತ ಮುಂಚೆ ಬಿಜೆಪಿ ಈಗಾಗಲೇ ಘೋಷಣೆ ಮಾಡಿ ಆಗಿದೆ. ಸೊ ಇದೆಲ್ಲದರ ನಡುವೆ ಗೆಲುವಿಗಾಗಿ ಏನು ಮಾಡಬೇಕು ಆ ರಣತಂತ್ರ ಹೆಣಿತಾ ಇದ್ದಾರೆ. ದಾವಣಗೆರೆ ಅಭ್ಯರ್ಥಿ ಬಗ್ಗೆ ಪಕ್ಷದ ಒಳಗಡೆ ಅಸಮಾಧಾನದ ಹೊಗೆ ಕಂಡು ಬರ್ತಾ ಇದೆ. ಶ್ರೀನಿವಾಸ್ ಕರಿಯಪ್ಪ ಆಯ್ಕೆ ಬಗ್ಗೆ ರೇಣುಕಾಚಾರ್ಯ ಬಣಕ್ಕೆ ಬೇಸರ ಇದೆ. ಹೊರಗಡೆ ಬೆಂಬಲಿಸ್ತೇವೆ ಎಂದರೂ ಕೂಡ ಒಳಗೊಳಗೆ ಇದೆಯಾ ಬೇಗುದಿ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಈ ಮಧ್ಯೆ ಗೆಲುವಿಗಾಗಿ ನಾಯಕರ ಮನೆಗೆ ಶ್ರೀನಿವಾಸ್ ಕರಿಯಪ್ಪ ಭೇಟಿ ಕೊಟ್ಟಿದ್ದಾರೆ. ಜೆಡಿಎಸ್ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವರನ್ನ ಭೇಟಿಯಾಗಿದ್ದಾರೆ ಶ್ರೀನಿವಾಸ್ ಕರಿಯಪ್ಪ. ಶಿವಶಂಕರ್ ಅವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಬಿಜೆಪಿಯ ಅಭ್ಯರ್ಥಿ. ಈ ಸಂದರ್ಭದಲ್ಲಿ ಹೌದು, ಈಗ ಜೆಡಿಎಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಮೈತ್ರಿ ಮಾಡ್ಕೊಂಡಿದ್ದಾವೆ ರಾಜ್ಯದಲ್ಲಿ. ಸೊ ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಕೆಲಸ ಮಾಡಿದ್ರೇನೆ ಗೆಲುವು ಕಷ್ಟ ಆಗಲ್ಲ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಹೌದು, ದಾವಣಗೆರೆ ಅಂತ ಬಂದಾಗ ಅಲ್ಲಿ ಒಂದೆರಡು ಬಣಗಳು ಹುಟ್ಕೊಂಡಿದ್ದಾವೆ. ಅದರಲ್ಲೂ ಸಿದ್ದೇಶ್ವರ್ ಬಣ ಒಂದು ಕಡೆ ಆದ್ರೆ ರೇಣುಕಾಚಾರ್ಯ ಬಣ ಮತ್ತೊಂದು ಕಡೆ. ಸೊ ಇದೆಲ್ಲದರ ನಡುವೆ ಅಲ್ಲಿನ ಕಾರ್ಯಕರ್ತರು ಕೂಡ ಒಡೆದು ಹೋಗ್ಬಿಟ್ಟಿದ್ದಾರೆ. ಈಗ ಒಗ್ಗಟ್ಟಿಲ್ಲ ಕಾರ್ಯಕರ್ತರ ನಡುವೆಯೂ ಕೂಡ. ಬಟ್ ಇಲ್ಲಿ ರಣತಂತ್ರ ಹೆಣಿಬೇಕಾಗಿರೋದು ಆ ಅಭ್ಯರ್ಥಿಯ ಕೆಲಸ, ಶ್ರೀನಿವಾಸ್ ಕರಿಯಪ್ಪ ಅವರ ಕೆಲಸ. ಸೊ ಆ ನಿಟ್ಟಿನಲ್ಲಿ ಜೆಡಿಎಸ್ ಅಂತ ನೋಡ್ತಾ ಇಲ್ಲ, ಬಿಜೆಪಿ ನಾಯಕರು ಅಂತ ಎಲ್ಲರನ್ನ ಹೋಗಿ ಭೇಟಿ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲಾ ಮುಖಂಡರನ್ನ ಭೇಟಿ ಮಾಡ್ತಾ ಇದ್ದಾರೆ. ಗೆಲುವಿಗಾಗಿ ಏನು ಮಾಡಬೇಕು ಆ ಕೆಲಸವನ್ನ ಶ್ರೀನಿವಾಸ್ ಕರಿಯಪ್ಪ ಅವರು ಮಾಡ್ತಾ ಇದ್ದಾರೆ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಜೆಡಿಎಸ್ ನ ಮಾಜಿ ಶಾಸಕರು ಅವರನ್ನ ಹೋಗಿ ಭೇಟಿ ಮಾಡಿರೋದು ಈಗ.